ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಬ್ಲೌಸ್ ಕಟಿಂಗ್ ಮಾಡೋದು ತೋರಿಸ್ತೀನಿ. ಇದು ಲೈನಿಂಗು 1 ಮೀಟರ್ ಇದೆ. ಈ ಥರ ಹಾಫ್ ಫೋಲ್ಡಿಂಗ್ ಮಾಡಬೇಕು. ಫಸ್ಟ್ ನಾವು ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ಇದು ಮೆಜರ್ಮೆಂಟ್ ಬ್ಲೌಸು. ನಿಮಗೆ ಈ ಥರ ಕಟ್ಟಿಂಗ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಯಾರಾದರೂ ಕಟ್ ಮಾಡ್ಬೋದು. ಬ್ಲೌಸು ಇಟ್ಟು ಕಟ್ ಮಾಡಿದ್ರೆ ಟೇಪ್ನಲ್ಲಾದರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರಾದರೆ ಟೇಪ್ನಲ್ಲಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಥರ ಬ್ಲೌಸ್ ಇಟ್ಟರೆ ನಿಮಗೆ ಈಸಿಯಾಗಿ ಕಟಿಂಗ್ ಮಾಡ್ಬೋದು. ಈ ಥರ ಕೆಳಗಡೆ ಒಂದು 1/2 ಇಂಚ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಸ್ಟಿಚ್ ಒಳಗಡೆ ಹೋಗುತ್ತಲ್ಲ, ಇಲ್ಲೊಂದು 1/2 ಇಂಚ್, ಮತ್ತು ಇಲ್ಲಿ ಕಂಕ್ಲ ಹತ್ರ ಕೆಳಗಡೆ ಒಂದು 1/2 ಇಂಚ್ ಮೇಲೆ ಈ ಥರ ಮಾಡ್ಕೊಂಡ್ಮೇಲೆ ಸ್ಕೇಲ್ ತಗೊಂಡು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ಹಿಂಗೆ ಶೇಪ್ ತಗೊಳ್ಳಿ. ಇವಾಗ ಸ್ಲೀವ್ಸು ಕಟ್ ಮಾಡ್ಬೋದು. ಇಲ್ಲಿ ಒಂದು ಕಚ್ಚ ಹಾಕ್ಕೊಳ್ಳಿ. ಇವಾಗ ಈ ಥರ ಕಟ್ ಮಾಡಿದ್ದೀವಲ್ವಾ, ಇದನ್ನು ಹೀಗೆ ಆಫ್ಗೆ ಈ ಥರ ತಗೊಬೇಕು. ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ ಮಾಡಿ ಬ್ಲೌಸ್ನ ಈ ಥರ ಫೋಲ್ಡ್ ಮಾಡಿ ಕೆಳಗಡೆ ಎಡ್ಜ್ಗೆ ಇಟ್ಕೊಂಡು ಹಿಂಗೆ ಇಟ್ಕೊಬೇಕು. ಆವಾಗ ಇದು ಎಷ್ಟಿದೆ, ಈ ಎಡ್ಜ್ ಇಲ್ಲಿ ಬರಬೇಕು ಕರೆಕ್ಟಾಗಿ. ಮತ್ತು ಸ್ಟ್ರೈಟಾಗಿ ಇಟ್ಕೊಂಡು ಹಿಂಗಂದರೆ ಈ ಎಡ್ಜ್ ಇಲ್ಲಿಗೆ ಬರಬೇಕು. ಆವಾಗ ನೀವು ಕೆಳಗಡೆ ಇಲ್ಲಿದೆಯಲ್ಲ, ಸ್ಕೇಲ್ ತಗೊಂಡು ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಈ ಎಡ್ಜಿಗೆ ಕಂಕ್ಲ ಹತ್ರ ಇಲ್ಲಿ ಒಂದು ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದ್ರ ಮೇಲೆ ಕಂಕ್ಲ ಮೇಲೆ ಒಂದು 1/2 ಇಂಚ್, ಒಂದು ಬೆರಳಷ್ಟು ಬಿಟ್ಕೊಂಡು ಇಲ್ಲೊಂದು ಮಾರ್ಕ್ ಮಾಡಿ. ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು 2 ಇಂಚು 2 ಇಂಚಷ್ಟು ಬಟ್ಟೆ ಜಾಸ್ತಿ ಇಟ್ಕೊಳ್ಳಿ. ಇದು ಸ್ಟಿಚ್ ಒಳಗಡೆ ಹೋಗುತ್ತೆ. ಮತ್ತು ಇಲ್ಲಿ ಅಷ್ಟೇ ಹಿಂಗೆ ಇಟ್ಟಿದ ಮೇಲೆ ನಮ್ಮ ಬ್ಲೌಸ್ ಹಿಂಗೆ ಇಡಬಾರ್ದು. ಹಿಂಗಿಟ್ರೆ ಲೂಸ್ ಬಂದುಬಿಡುತ್ತೆ ನೆಕ್ಕು. ಹಿಂಗೆ ಸ್ಟ್ರೈಟ್ ತಗೊಂಡು ಇಲ್ಲಿಗೆ ಏನು ರಿಂಕಲ್ಸ್ ಇಲ್ದಿರೆ ಇಲ್ಲಿಂದ ಇಲ್ಲಿಗೆ ಇದಕ್ಕೆ ಒಂದು 1/2 ಇಂಚು ಮುಂದ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಅಷ್ಟೇ ಒಂದು 1/2 ಇಂಚು ಈ ಕಡೆ 1/2 ಇಂಚು, ಎರಡು ಸೇರಿ 1/2 ಇಂಚ್ ಆದರೆ ಇಟ್ಕೊಬೋದು. ಅದು ನೀವು ಹೊಲಿಯೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದ್ರ ಮೇಲೆ ಒಂದು 1/4 ಇಂಚು. ಇವಾಗ ಇದ್ರ ಕೆಳಗಡೆನೂ ಒಂದು 1/4 ಇಂಚಿದೆ, ಇದ್ರ ಮೇಲೂ 1/4 ಇಂಚಿದೆ. ಇವಾಗ ಎರಡು ಕರೆಕ್ಟ್ ಇದೆ. ಜಾಸ್ತಿ ಬಿಟ್ಕೊಂಡ್ರೆ ಮತ್ತೆ ನೀವು ಹೊಲಿಯೋವಾಗ ಬಟ್ಟೆ ಜಾಸ್ತಿ ಉಳಿಯುತ್ತೆ, ವೇಸ್ಟ್ ಆಗುತ್ತೆ. ಇವಾಗ ಇದು ತೆಗೆಯೋಣ. ಇಲ್ಲಿಂದ ನಿಮಗೆ ಬ್ರಾಡ್ ಬೇಕು ಅಂದರೆ ಸ್ವಲ್ಪ ಸ್ಕೇಲ್ ಹಿಂಗೆ ಬ್ರಾಡ್ ಇಟ್ಕೊಬೋದು. ಅಂದರೆ ಇಲ್ಲಿಂದ ಒಂದು 3 ಇಂಚು ಹಂಗೆ ಇಟ್ಕೊಬೋದು. 3 ಇಂಚು 4 ಇಂಚು ನೀವು ಹಾಕೋ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾನು 3 ಇಂಚು ಇಡ್ತೀನಿ.
ಇವಾಗ ಇಲ್ಲಿ ಇಟ್ಕೊಂಡು ಈ ಸ್ಕೇಲ್ಗೆ 3 ಇಂಚು ಮತ್ತು ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಮಾರ್ಕ್ ಮಾಡ್ಕೊಬೇಕು. ಮತ್ತು ಇಲ್ಲಿ ಅಷ್ಟೇ ಇದು ಬಂದುಬಿಟ್ಟು 42 ಬ್ಲೌಸ್ ಸೈಜ್ ಇದು ಇರೋದು, ಅಂದರೆ ಸ್ವಲ್ಪ ದೊಡ್ಡ ಸೈಜು. ಅವ್ರಿಗೆ 6 ಇಂಚ್ ಇಡಬೇಕು ಲೆಂತು. ಕಂಕ್ಲ ಹತ್ರ ಇಂದ ಇಲ್ಲಿ ಸ್ಟ್ರೈಟಾಗಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಮಾರ್ಕ್. ಮತ್ತು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಬಿಡೋಕ್ಕೆ ಹೇಳಿದ್ನಲ್ಲ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ತೊಗೊಬೇಕು. ಮತ್ತು ಈ ನೆಕ್ ಬಂದುಬಿಟ್ಟು ಇವಾಗ ಬಲ್ಕ್ ನೆಕ್ಕು. ಇದು ಬಲ್ಕ್ ನೆಕ್ ಅಂದರೆ ಹಿಂಗೆ ರೌಂಡಾಗಿ ಬಂದು ಇಲ್ಲಿಂದ ಹಿಂಗೆ ಬರುತ್ತೆ. ಆವಾಗ ನಿಮಗೆ ಇಲ್ಲಿಂದ ಮೇಲಿಂದ ಎಷ್ಟು ಒಂದು 4 ಇಂಚಿನಲ್ಲಿ, ಮತ್ತು ಇಲ್ಲಿಂದ ಇಲ್ಲಿಗೆ 4 ಇಂಚು, ಮತ್ತು ಹಿಂಗೆ ತಗೊಂಡು ಇಲ್ಲಿಂದ ಮತ್ತೆ 1 ಇಂಚಷ್ಟು ಮುಂದೆ ಬರಬೇಕು. ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಂದ ಅದು ಮುಂದೆ ಬರಬೇಕು. ಹಿಂಗೆ ತಗೊಂಡು ಇದು ಬಲ್ಕ್ ನೆಕ್, ಪಾಟ್ ನೆಕ್ ಅಂತಾರೆ, 2 ಅಂತಾರೆ. ಇಲ್ಲಿಂದ 1.5 ಇಂಚು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಬೇಕು. ಇವಾಗ ಶೇಪ್ ಕೊಡಬೇಕು ಹಿಂಗೆ. ಇದು ಬ್ಯಾಕ್ ಪಾರ್ಟ್. ಇವಾಗ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡೋಣ. ಒಂದೇ ಸತಿ 2 ಕಟ್ ಮಾಡೋಣ. ಇವಾಗ ಈ ಥರ ಇದೆಯಲ್ಲ, ಇಲ್ಲಿಂದ ಇಲ್ಲಿ 1/4 ಇಂಚ್ ಮುಂದೆ, 1/4 ಇಂಚು ಇಲ್ಲಿಗೆ. ಇದು ಉಕ್ಸ್ ಭಾಗ ಬಂದಿದೆಯಲ್ಲ, ಇಲ್ಲಿಗೆ 1/4 ಇಂಚ್ ಜಾಸ್ತಿ ಬಿಡಬೇಕು. ಇಲ್ಲ ಲೂಸ್ ಏನಾದರೂ ಇದ್ದರೆ, ಆ ಥರ ಇದ್ದರೆ ನಿಮಗೆ ಇನ್ನೂ ಒಂದು 1/2 ಇಂಚ್ ಕಡಿಮೆ ಮಾಡ್ಕೊಬೋದು. ಕೆಲವರು ಎಲ್ಲ ಲೂಸ್ ಬರುತ್ತೆ ನೆಕ್ ಅಂತಾರಲ್ಲ, ಅಂಥವ್ರು ಬೇಕಾದರೆ ಕಡಿಮೆ ಮಾಡ್ಬೋದು. ಕರೆಕ್ಟ್ ಇಟ್ಟರೆ ನಿಮ್ಗೆ ಒಂದು 1/2 ಇಂಚ್ ಕಡಿಮೆ ಬರುತ್ತೆ. ಇದು ಕರೆಕ್ಟ್ ಇದೆ, 1/4 ಇಂಚ್ ನಾವು ಬಿಟ್ಟಿದ್ದೀವಿ ಸ್ಟಿಚ್ ಹಾಕೋಕ್ಕೆ. ಇವಾಗ ಇಲ್ಲಿಂದ ಕಂಕ್ಲಿ ಇಲ್ಲಿ 6 ಇದೆ ಅಂತ ಹೇಳಿದ್ವಲ್ಲ, ಇದು ಮಾರ್ಕ್ ಮಾಡೋಣ, ಎಷ್ಟು ಬರುತ್ತೆ ನೋಡೋಣ. ನೋಡಿ ಇವಾಗ ಇಲ್ಲಿಂದ ಎಷ್ಟಿದೆ, ಇದು 6 ಇಂಚ್, 6.25 ಇದೆ. ಯಾಕಂದರೆ ಫ್ರಂಟು ಕಟ್ ಬರುತ್ತಲ್ವಾ, ಸ್ವಲ್ಪ ಕೆಳಗಡೆಗಿದ್ದರೆ ಫಿಟ್ಟಿಂಗ್ ಚೆನ್ನಾಗಿ ಕೂತ್ಕೊಳುತ್ತೆ. ಒಂದು 1/2 ಇಂಚು 1/4 ಇಂಚು ನಾವು ಕೆಳಗೆ ಬಿಟ್ಕೊಬೋದು. ಇವಾಗ ಇಲ್ಲಿ ಬಂದುಬಿಟ್ಟು ಮುಂದ್ಗಡೆ ಪೀಸ್ನ ಹಿಂಗೆ ಇಟ್ಕೊಂಡು, ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ, ಹಿಂಗೆ ಇಟ್ಕೊಂಡು ಈ ಕ್ರಾಸ್ ಬೆಲ್ಟ್ಗೆ ಈ ಇಲ್ಲಿ ಕಟ್ಟಿಗೆ ಈ ಮಧ್ಯಕ್ಕೆ ನಾವು ಮಾರ್ಕ್ ಮಾಡ್ಕೊಬೇಕು. ಮತ್ತು ಇದು ಇಲ್ಲಿ ಅಷ್ಟೇ, ಈ ಕೊನೆಗೆ ಒಂದು 1/2 ಇಂಚು ಕೆಳಗೆ ಬಿಟ್ಬಿಟ್ಟು ಬ್ಲೌಸ್ನ, ಅದು ಸ್ಟಿಚ್ ಒಳಗಡೆ ಹೋಗುತ್ತಲ್ಲ ಕ್ಲಾತು, ಇಲ್ಲಿ ಒಂದು 1/2 ಇಂಚು ಕೆಳಗೆ ಮಾಡಬೇಕು. ಮತ್ತು ಇಲ್ಲಿ ಈ ಥರ ತಗೊಬೇಕು. ಈ ಥರ ತಗೊಂಡ್ರೆ ನಿಮಗೆ ಟೈಟ್ ಬರೋದು ಆ ಥರ ಎಲ್ಲ ಇರಲ್ಲ, ಎಳಿಬಾರ್ದು, ಕರೆಕ್ಟಾಗಿ ಇಟ್ಕೊಬೇಕು. ಇಲ್ಲಿ ಮೇಲೆ ಒಂದು 1/2 ಇಂಚ್ ಇಟ್ಕೊಂಡು, ಈ ಕೆಳಗಡೆ ಒಂದು 1/2 ಇಂಚ್ ಕೆಳಗೆ 2 ಸ್ಟಿಚ್ನಲ್ಲಿ ಹೋಗುತ್ತಲ್ಲ ಬಟ್ಟೆ, ಆ ಥರ. ಇವಾಗ ನಾವು ಇಲ್ಲಿಂದ ಹಿಂಗೆ ಡ್ರಾ ಮಾಡ್ಕೊಬೇಕು. ಮತ್ತು ನಿಮಗೆ ಎಷ್ಟು ಇದು ವಿಡ್ತ್ ಬೇಕು, ಅಗಲ ಬೇಕು ಅಂದ್ಕೊಂಡ್ರೆ, ಇಲ್ಲಿಂದ ನಿಮ್ಗೆ ಇದೆಷ್ಟಿದೆ ಮಾರ್ಕು ಆ ಕ್ಲಾತ್ ಮೇಲೆ ಕರೆಕ್ಟು ಸ್ಟಿಚ್ ಅಂದರೆ ಇಲ್ಲಿದೆ ನಮ್ಮ ಮೆಜರ್ಮೆಂಟು. ಇಲ್ಲಿಂದ ಇಲ್ಲಿ ನಮ್ಮ ಬಟ್ಟೆ ಒಂದು 1/2 ಇಂಚು ಬಿಡ್ತೀವಿ ಅಂದ್ಕೊಳ್ಳಿ, 1 ಇಂಚು ಇಲ್ಲಾಂದರೆ 2 ಇಂಚ್ ಬಿಡ್ತೀವಿ. ಮತ್ತು ಇಲ್ಲಿಂದ ಇಲ್ಲಿಗೆ ಲೂಪ್ ಹಾಕೋಕ್ಕೆ ಇಲ್ಲಿ ಒಂದು 3 ಇಂಚು ಬಿಡಬೇಕು. 1.5 ಇಂಚು ಲೂಪ್ ಬರುತ್ತೆ, ಅದೆಲ್ಲರಿಗೂ ನಾರ್ಮಲ್ ಸೈಜು ಲೂಪ್ ಬರುತ್ತೆ. ಅಲ್ಲಿ ಒಂದು 3 ಇಂಚು ಬಿಡಬೇಕು. ಇವಾಗ ನಿಮಗೆ ಫ್ರಂಟ್ ನೆಕ್ಕು ನಿಮಗೆ ಯಾವ ಥರ ಶೇಪ್ ಬೇಕಂದರೆ, ರೌಂಡ್ ಬೇಕಾ, ಸ್ಕ್ವೇರ್ ಬೇಕಾ, ಯಾವ ಥರ ಬೇಕಂದರೆ ಆ ಥರ ಮಾಡ್ಕೊಬೋದು. ಇದು ಬಂದುಬಿಟ್ಟು ನಾನು ಡೈಮಂಡ್ ಶೇಪ್ನಲ್ಲಿ ಮಾಡ್ತೀನಿ. ಮತ್ತು ಇಲ್ಲಿಂದ ಇಲ್ಲಿಗೆ ನಿಮಗೆ 1.25 ಇಂಚ್
ಅವ್ರ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ತೊಗೊಬೇಕಂತ. ಆ್ಯಕ್ಚುಲಿ ಎಲ್ಲರಿಗೂ 1 ಇಂಚ್ ಬರುತ್ತೆ. ಇಲ್ಲಿ ಜಾಸ್ತಿ ನಾವು ಡೀಪ್ ತೊಗೊಂಡಿದ್ದೀವಲ್ಲ ಫ್ರಂಟ್ನಲ್ಲಿ, ಅದಕ್ಕೆ ಇಲ್ಲಿ 1/4 ಇಂಚ್ ತೊಗೊತೀವಿ. ಈ ಥರ ಶೇಪ್ ಬರುತ್ತೆ. ಇವಾಗ ನಾವಿದು ಕಟಿಂಗ್ ಮಾಡೋಣ. ಇದು ಬ್ಯಾಕ್ ಪೀಸು ಫ್ರಂಟ್ ಪೀಸು ಎರಡು ಕಟಿಂಗ್ ಆಯಿತು. ಇವಾಗ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋಣ. ಈ ಥರ ಡಬಲ್ ಫೋಲ್ಡಿಂಗ್ ಮಾಡಿ ಬಟ್ಟೆ 3 ಪೀಸ್ ಹಾಕಿದ್ರೆ ಒಳಗಡೆ ಸ್ಟಿಫಾಗಿ ಕೂತ್ಕೊಳುತ್ತೆ. ಹೀಗೆ ಇವಾಗ ಇದು ನಿಮಗೆ 4 ಇಂಚಿದೆ ಅಂದರೆ 3 ಇಂಚಿಗೆ ಬರುತ್ತೆ ಕ್ರಾಸ್ ಬೆಲ್ಟು. ಈ ಕಡೆಯೂ ಅಷ್ಟೇ 4 ಇಂಚಿದೆ, 3 ಇಂಚಿಗೆ ಬರುತ್ತೆ. ಇದು ನೋಡ್ಕೊಬೇಕು. ಇದು ನೋಡಿ, ನಾವಿದು ಬಟ್ಟೆ ಕಡಿಮೆ ಇದೆ, 2 ಇಂಚು ಜಾಸ್ತಿ ಇಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಹಿಂಗೆ ನಾವು ಇದು ಕ್ಯಾನ್ವಾಸ್ ಹಾಕಿ ಹಿಂದೆ ಕೊಡೋಣ. ಈ ನೆಕ್ಗೆ ಕ್ಯಾನ್ವಾಸ್ ಹಾಕಿದ್ರೆ ಇದು ಚೆನ್ನಾಗಿ ಕೂತ್ಕೊಳುತ್ತೆ. ಇವಾಗ ಇದು ಬ್ಲೌಸ್ ಪೀಸು ನಾವು ಕಟ್ ಮಾಡಿರೋ ಲೈನಿಂಗ್ ಎಲ್ಲ ಇದ್ರ ಮೇಲೆ ಇಟ್ಟು ಕಟ್ ಮಾಡೋಣ. ಈ ಥರ ಇಟ್ಕೊಂಡು ಕಟ್ ಮಾಡಿದ್ರೆ ನಿಮಗೆ ಬಟ್ಟೆ ತುಂಬ ಸೇವ್ ಆಗುತ್ತೆ. ಬ್ಲೌಸ್ ಎಷ್ಟೇ ದೊಡ್ಡದಾಗಲಿ ನಿಮಗೆ ಕಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ, ಬಟ್ಟೆ ಉಳಿಯುತ್ತೆ. ಸ್ವಲ್ಪ 1/4 ಇಂಚ್ ಬಿಟ್ಕೊಂಡು ಕಟ್ ಮಾಡೋಣ, ಯಾಕಂದರೆ ಒಂದೊಂದು ಸತಿ ದಾರ ಎಲ್ಲ ಆಚೆ ಬಂದುಬಿಡುತ್ತೆ. ಇವಾಗ ಇದು ಹಿಂಗೆ ಹಾಕಿದ್ದೀವಲ್ವ, ಇದಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹೀಗೆ ಕ್ರಾಸಾಗೆ ಇದಕ್ಕೂ ಸೆಂಟರ್ನಲ್ಲಿ ಸ್ವಲ್ಪ ಕೆಳಗೆ ಒಂದು ಇಷ್ಟು ಉದ್ದ ಮಾರ್ಕ್ ಮಾಡ್ಕೊಳ್ಳಿ. ಲೂಪ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದ 3 ಇಂಚ್ ಬರುತ್ತೆ. ಇಲ್ಲಿಂದ ನೀವು ಹಿಂಗೆ ತಗೊಂಡು 4.25 ಹತ್ರ ನೀವು ತಗೊಳ್ಳಿ, ಮಾರ್ಕ್ ಮಾಡ್ಕೊಳ್ಳಿ. ಇದು 3 ಇಂಚು ಸ್ಟ್ರೈಟಾಗೆ ಹಿಂಗೆ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ತಗೊಂಡ್ರೆ ಇದು ಸೆಂಟರ್ ಪಾಯಿಂಟಿಗೆ ಬರಬೇಕು ಲೂಪು, ಆವಾಗ ನಿಮಗೆ ಕರೆಕ್ಟಾಗಿ ಕೂತ್ಕೊಳುತ್ತೆ. ನೋಡಿ, ಸೆಂಟರ್ ಪಾಯಿಂಟಿಗೆ ಬಂತಲ್ಲ. ಮತ್ತು ಇಲ್ಲಿಂದ ಅಂದರೆ ಕರೆಕ್ಟಾಗಿ ಇಲ್ಲಿ ಮಧ್ಯಕ್ಕೆ ಇಟ್ಕೊಂಡು ಇಲ್ಲಿಂದ ಒಂದು 4 ಇಂಚು ಇದಕ್ಕೆ ಸ್ಟ್ರೈಟಾಗೆ ಅಂದರೆ ಈ ಥರ ಕ್ರಾಸಾಗೆ ಹಿಂಗೆ ಬರೋಂಗಿರಬೇಕು. ಆವಾಗ ಹಿಂಗೆ ಮಾರ್ಕ್ ಮಾಡೋಣ. ಈ ಥರ ನೋಡಿ, ಇಲ್ಲಿಗೆ ನೀವು ಟಕ್ಸ್ ಹಾಕಬೇಕು. ಆವಾಗ
ಆವಾಗ ಬ್ಲೌಸು ನೀಟಾಗಿ ಕೂತ್ಕೊಳತ್ತೆ. ಮತ್ತು ಇದು ಇಲ್ಲಿ 3 ಇಂಚ್ ಹೇಳಿದ್ವಲ್ಲ, ನಿಮಗೆ ಯಾವ ಸೈಜ್ ಬೇಕಂದರೆ ಆ ಸೈಜ್. ಚಿಕ್ಕ ಸೈಜು ಬೇಕು ಅಂದರೆ ಕಪ್ಸು 34 ಅಂದರೆ ನಿಮಗೆ 1.25 ಇಂಚು ಹಾಕಿದ್ರೆ ಸಾಕು. ಇಲ್ಲ 38 40 ಸೈಜ್ ಬೇಕು ಅಂದರೆ 1.5 ಇಂಚು 1.25 ಇಂಚು ಹಾಕಬೇಕು. ಇನ್ನೂ ದೊಡ್ಡ ಸೈಜ್ ಬೇಕು ಅಂದರೆ 2 ಇಂಚ್ ಹಾಕ್ಕೊಬೋದು. ಆವಾಗ ನಿಮಗೆ ಇಲ್ಲಿಂದ ಇವಾಗ ಇದು 1.25 ಸೈಜ್ ಬರುತ್ತೆ, ಅಂದರೆ 2.5 ಆಯಿತಾ. ಇವಾಗ ಇಲ್ಲಿಂದ 1.25 ಇದು ಮಾಡ್ಕೊಬೇಕು, ಇಲ್ಲಿಂದ 1.25 ಮಾರ್ಕ್ ಮಾಡ್ಕೊಬೇಕು ಹೀಗೆ. ಮತ್ತು ಇಲ್ಲಿ ಅಷ್ಟೇ ಬ್ಯಾಕ್ ಪೀಸಲ್ಲಿ ಇಲ್ಲಿ ಹಿಂದ್ಗಡೆ ಟಕ್ಸ್ ಬರುತ್ತಲ್ವಾ, ಇದನ್ನು ನೀವು 5 ಇಂಚ್ ಹಾಕಿದ್ರೆ ನಿಮಗೆ ಪರ್ಫೆಕ್ಟಾಗಿ ಕುತ್ಕೊಳತ್ತೆ ಬ್ಲೌಸು. ಮತ್ತು ಇಲ್ಲಿಂದ ನಿಮಗೆ 5 ಇಂಚ್ ಇರಬೇಕು. ಇಲ್ಲಿಂದ ನೋಡಿ 5 ಇಂಚ್ ಮಾರ್ಕ್ ಮಾಡೋಣ, ಮತ್ತು ಇಲ್ಲಿಂದ 5 ಇಂಚು. ಆವಾಗ ನಿಮಗೆ ನೀಟಾಗಿ ಟಕ್ಸ್ ಹಾಕಿದ್ರೆ ನೀಟಾಗಿ ಕೂತ್ಕೊಳತ್ತೆ. 3 ಇಂಚ್ ಹಾಕಿದ್ರೆ 2 ಇಂಚ್ 2.5 ಹಾಕ್ತಾರೆ, ಕೆಲವರು 3 ಹಾಕ್ತಾರೆ, ಅದು ನೀಟಾಗಿ ಕೂತ್ಕೊಳಲ್ಲ. ಇವಾಗ ಮುಂದ್ಗಡೆ ಪೀಸ್ ಆಯ್ತಲ್ಲ, ಇವಾಗ ಹಿಂದ್ಗಡೆ ಪೀಸ್ ಕಟಿಂಗ್ ಮಾಡೋಣ. ಬ್ಯಾಕ್ ಪೀಸ್ ಫ್ರಂಟ್ ಪೀಸ್ ರೆಡಿ. ಇವಾಗ ಸ್ಲೀವ್ ಕಟ್ ಮಾಡೋಣ. ಇದು ನಾನು ಯಾಕಂದರೆ ಫಸ್ಟು ಲೈನಿಂಗಲ್ಲೇನೋ ಸ್ಲೀವ್ ಕಟ್ ಮಾಡಿದೆ, ಬ್ಲೌಸ್ ಪೀಸಲ್ಲೇನೋ ಸ್ಲೀವ್ ಲಾಸ್ಟಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಥರ ಕಟ್ ಮಾಡಿದ್ರೆ ಬಟ್ಟೆ ಉಳಿಯುತ್ತೆ ನಿಮಗೆ, ಕಂಕ್ಲ ಹತ್ರ ನಿಮಗೆ ಜಾಯಿಂಟ್ ಬರಲ್ಲ ಬ್ಲೌಸ್ ಪೀಸ್ಗೆ. ಆವಾಗ ನೀವೇನು ಮಾಡ್ಬೋದು, ಈ ಥರ ಬಾರ್ಡ್ ತೆಗೆದುಬಿಟ್ಟು, ಅಂದರೆ ಸ್ಲೀವ್ ಕಡಿಮೆ ಆದರೆ, ಉದ್ದ ಕಡಿಮೆ ಇದ್ದರೆ ಈ ಥರ ಮಾಡ್ಬೋದು. ಹಿಂಗೆ ಇಟ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡಿ ಈ ಥರ ಮಾಡಿದ್ರೆ ಇದು ನಮ್ಮದು ಮೆಜರ್ಮೆಂಟ್ ಬ್ಲೌಸ್ ಕರೆಕ್ಟ್ ಇಷ್ಟೇ ಇತ್ತು. ನಮಗೆ ಇಲ್ಲಿಂದ 1-2 ಇಂಚ್ ಇದ್ದರೆ ಸಾಕು. ಅಷ್ಟು ಬಿಟ್ಬಿಟ್ಟು ನಾವು ಹಿಂಗೆ ಕಟಿಂಗ್ ಮಾಡ್ಕೊಬೋದು ಸ್ಲೀವ್ನ. ಆವಾಗ ನಿಮಗೆ ಜಾಯಿಂಟ್ ಮಾಡಬೇಕಾ ಅವಶ್ಯಕತೆ ಬರಲ್ಲ. ಇವಾಗ ಇದನ್ನು ಹಿಂಗೆ ಇಟ್ಕೊಂಡು ಸ್ಲೀವ್ ಆಯಿತು. ಈ ಲೈನಿಂಗ್ ಮಾತ್ರ ನಾವು ಬಟ್ಟೆ ಜಾಯಿಂಟ್ ಕೊಡಬೇಕು. ಇದನ್ನು ಈ ಥರ ಇರುತ್ತಲ್ಲ, ಪೊಣ್ಣೆ ಕಟ್ ಮಾಡಿರ್ತೀವಿ, ಅದನ್ನು ಹಿಂಗಿಟ್ಕೊಂಡು ಇದನ್ನು ಸ್ಲೀವ್ಗೆ ಜಾಯಿಂಟ್ ಮಾಡ್ಕೊಬೇಕು. ಈ ಥರ ಜಾಯಿಂಟ್ ಮಾಡಿಕೊಂಡ್ರೆ ಇದೆರಡು ಸ್ಲೀವ್ ರೆಡಿ. ಇವಾಗ ಕ್ರಾಸ್ ಬೆಲ್ಟ್ಗೆ ಇದರಲ್ಲಿ ಹೊಲಿದಿರೋ ಬಟ್ಟೆನಲ್ಲಿ ಕ್ರಾಸ್ ಬೆಲ್ಟ್ಗೆ ತಗೊಳ್ಳೋಣ. ಇದು ಇವಾಗ 2 ಫೋಲ್ಡ್ ಮಾಡಿದ್ದೀವಿ. ಕ್ರಾಸ್ ಬೆಲ್ಟ್ ರೆಡಿ. ಇವಾಗ ನೆಕ್ಕು, ಬಲ್ಕ್ ನೆಕ್ಗೆ ನಾವು ಕ್ಯಾನ್ವಾಸು ಕಟ್ ಮಾಡ್ಕೊಳ್ಳೋಣ. ಕ್ಯಾನ್ವಾಸ್ನಲ್ಲಿ ಕಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಕು ನೀಟಾಗಿ ಬರುತ್ತೆ.
ಕ್ಯಾನ್ವಾಸ್ನಲ್ಲಿ ಸ್ಟಿಚ್ ಮಾಡಿದ್ರೆ. ಈ ಥರ ಕಟ್ ಮಾಡ್ಕೊಳೋ ಕ್ಯಾನ್ವಾಸ್ನಲ್ಲಿ ಹಾಕ್ಕೊಳೋವಾಗ ಒಂದು ಅರ್ಧ ಇಂಚು ನೀವು ಜಾಸ್ತಿನೇ, 1 ಇಂಚು ಅರ್ಧ ಇಂಚು ನೀವು ಜಾಸ್ತಿನೇ ಬಿಟ್ಕೊಬೇಕು. ಯಾಕಂದರೆ ನಿಮ್ಗೇನಾದರೂ ನೆಕ್ಕು ಸ್ವಲ್ಪ ಡೀಪ್ ಮಾಡ್ಕೊಳ್ಳೋಣ ಅನ್ನಿಸ್ತು, ಕರೆಕ್ಟಾಗಿ ಕಟ್ ಮಾಡಿಬಿಟ್ರೆ ಮತ್ತೆ ಅದು ಮಾಡ್ಕೊಳಕ್ಕಾಗಲ್ಲ. ಇವಾಗ ನಮಗೆ ಇದು ಬೇಕಾಗಿಲ್ಲ, ನಮಗೆ ಈ ಪೀಸ್ ಬೇಕು. ಇದರಲ್ಲಿ ನಾವು ಶೇಪ್ ತಗೊಬೇಕು. ತುಂಬ ದೊಡ್ಡದಾಗಿ ಹಾಕಿದ್ರೇನು ಕ್ಯಾನ್ವಾಸು ಚೆನ್ನಾಗಿರಲ್ಲ. ನಾವು ಸ್ಮಾಲಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ನೋಡೋಕ್ಕೆ ಹಿಂದ್ಗಡೆ ಚಿಕ್ಕದಾಗಿ ನೀಟಾಗಿರುತ್ತೆ. ದೊಡ್ಡದು ಹಾಕಿದ್ರೆ ಅಗ್ಲವಾಗಿ ಕಾಣಿಸುತ್ತೆ, ಚೆನ್ನಾಗಿರಲ್ಲ. ಈ ಥರ ಕಟ್ ಮಾಡಿದ್ಮೇಲೆ ಶೇಪ್ ತಗೊಬೇಕು. ಆಯಿತು, ರೆಡಿ ಆಯಿತು. ಇವಾಗ ನೋಡಿ ಬಲ್ಪ್ ನೆಕ್ ಬಂತಲ್ಲ. ಇವಾಗ ಈ ಪೀಸ್ನೇ ನಾವು ಹುಕ್ಸ್ ಪಟ್ಟಿಗೆ ಒಂದು ಅರ್ಧ ಕಟ್ ಮಾಡ್ಕೊತೀವಿ. ಇದು ಹುಕ್ಸ್ ಪಟ್ಟಿ. ಇದು ಬಂದ್ಬಿಟ್ಟು ಈ ಬಟ್ಟೆ ಪೀಸಲ್ಲಿ ನಾವು ಕಾಜಾ ಪಟ್ಟಿ ಕಟ್ ಮಾಡೋಣ. ಇದು ಕಾಜಾ ಪಟ್ಟಿ. ಮತ್ತು ಮುಂದ್ಗಡೆ ನೆಕ್ಗೆ ಹೆಮ್ಮಿಂಗ್ ಮಾಡೋಕ್ಕೆ ಜಾಯಿಂಟ್ ಬೇಕಲ್ವಾ, ಫ್ರಂಟ್ ನೆಕ್ಗೆ. ಅದು ನಾವು ಇದರಲ್ಲಿ ಈ ಥರ ಲೈನಿಂಗು ಕ್ರಾಸಾಗಿ ಕಟ್ ಮಾಡಿಕೊಂಡು ಜಾಯಿಂಟ್ ಮಾಡಿಕೊಂಡು ಹೊಲಿಯೋಣ. ನಾನು ಹೇಳಿದ್ದು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.